ಸದ್ಯಕ್ಕೆ ಈ ಮಾರುಕಟ್ಟೆಗೆ ಹೆಚ್ಚು ಕಮ್ಮಿ ಅಂತ ಏನಿಲ್ಲ. ನಿಖರವಾಗಿ ಹೇಳಬೇಕು ಅಂತ ಹೇಳಿದ್ರೆ 12 ಗೇಟ್ಗಳಿದೆ. 12 ಗೇಟ್ಗಳಲ್ಲಿ ಈಗ ಸದ್ಯಕ್ಕೆ 11 ಗೇಟ್ ಮಾತ್ರ ಕೆಲಸ ಮಾಡ್ತಾ ಇದೆ, 1 ಗೇಟ್ ಮಾತ್ರ ಮುಚ್ಚಿದ್ದಾರೆ. ನಾವು ಈ 11 ಗೇಟ್ಗಳಿಂದ ಯಾವ ಗೇಟಿಂದಾದರೂ ಇಲ್ಲಿಗೆ ನಾವು ಬರ್ಬೋದು. ಆದರೆ ಟ್ರಕ್ಗಳು ಅಥವಾ ದೊಡ್ಡ ದೊಡ್ಡ ವಾಹನಗಳು ಬರಬೇಕು ಅಂತ ಹೇಳಿದ್ರೆ ರಿಸಿಪ್ಟ್ ತೊಗೊಳ್ಕೋಬೇಕಾಗುತ್ತೆ. ಬಟ್ ವೆಹಿಕಲ್ಗಳು, ಸ್ಕೂಟ್ರ್ಗಳು ಬರಬೇಕಾದ್ರೆ ಅದರ ನೆಸಿಟಿ ಇಲ್ಲ. ಬಟ್ ಕಾರ್ಗಳಂತೂ ಒಳಗಡೆ ಬರೋ ಹಾಗೆ ಇಲ್ಲ. ಆಮೇಲೆ ಆಟೋಗಳು ಬರ್ತವೆ, ಅದೆಲ್ಲ ಬರೋರೆಲ್ಲ ರಿಸಿಪ್ಟ್ ತೊಗೊಂಡೇ ಒಳಗಡೆ ಬರಬೇಕು. ಅದಕ್ಕೆ ಎಲ್ಲ ಗೇಟ್ಗಳಲ್ಲೂ ಕೂಡ ವಾಚ್ಮ್ಯಾನ್ಗಳಿರ್ತಾರೆ. ಆ ವಾಚ್ಮ್ಯಾನ್ಗಳು ಬರುವಂಥ ಗಾಡಿಗಳು ಮತ್ತು ಹೋಗುವಂಥ ಗಾಡಿಗಳನ್ನ ಅವರು ವೆರಿಫೈಡ್ ಮಾಡಿ ಬಿಡ್ತಾರೆ ಮತ್ತು ಹೋಗ್ತಾ ಅಂತವೆ. ಲೋಡು ಮತ್ತು ಅನ್ಲೋಡ್ ಗಾಡಿಗಳು ಕೂಡ ಬರುವಾಗ ಲೋಡ್ ಗಾಡಿಗಳು ಬರ್ತವೆ, ಹೋಗುವಾಗ ಅನ್ಲೋಡ್ ಗಾಡಿಗಳಾಗಿ ಹೋಗ್ತವೆ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಕೆಲವೊಂದು ಗಾಡಿಗಳು ಲೋಡ್ ಮಾಡಿಕೊಂಡು ಕೂಡ ಬೇರೆ ಬೇರೆ ಜಿಲ್ಲೆಗಳಿಗೆ, ಬೇರೆ ಬೇರೆ ರಾಜ್ಯಗಳಿಗೆ ಕೂಡ ತೆಗೆದುಕೊಂಡು ಹೋಗುವಂಥ ಸಿಚುವೇಶನ್ಗಳು ಕೂಡ ಇದ್ದಾವೆ. ಅದನ್ನು ಹೊರತುಪಡಿಸಿದ್ರೆ ಈಗ ನೀವು ನೋಡ್ತಾ ಇರೋಂಥ ರೋಡ್ ಬಂದು ಇದು 6ನೇ ಗೇಟಿಂದ ಬಂದರೆ ಈ ರೋಡ್ ಸಿಗುತ್ತೆ. ಈ ರೋಡು ಸುಮ್ಮನೆ 8 ಫೀಟ್ ರಸ್ತೆಗಿಂತನೂ ಜಾಸ್ತಿ ಇದಿರ್ತವೆ. ಒಂದೊಂದು ರೋಡಲ್ಲಿ ಹೆಚ್ಚು ಕಮ್ಮಿ ಅಂತ ಹೇಳಿದ್ರೂ 4 ಲಾರಿಗಳು ನಿಂತ್ಕೋಬೋದು, ಅಷ್ಟು ಕೆಪಾಸಿಟಿ ಇದೆ. ಈಗ ನೀವು ನೋಡ್ತಾ ಇರೋದು, ಈಗ ಜನಸಂದಣಿ ತುಂಬ ಕಮ್ಮಿ ಇರುವ ಜಾಗ. ಜನಸಂದಣಿ ಈಗ ಜಾಸ್ತಿ ಇಲ್ಲ, ಯಾಕೆಂದರೆ ಇದು ಮಾರ್ನಿಂಗ್ ಟೈಮಲ್ಲಿ ತುಂಬ ಕಡಿಮೆ ಜನ ಓಡಾಡ್ತಾರೆ. ಆದರೆ 10 ಗಂಟೆ 11 ಗಂಟೆ ಆದಮೇಲೆ ಇಲ್ಲಿ ಸ್ವಲ್ಪ ಸಾಕಷ್ಟು ಜನಸಂದಣಿ ಜಾಸ್ತಿ ಆಗುತ್ತೆ. ಆವಾಗ ಏನಾಗುತ್ತೆ ಅಂದರೆ ನಾವು ಸ್ಕೂಟ್ರಲ್ಲಿ ಏನಾದರೂ ಬಂದರೆ ಇದರಲ್ಲಿ ಈ ಮಾರುಕಟ್ಟೆ ಒಳಗಡೆ ನಾವು ಮತ್ತೊಂದು ರೋಡಿಂದ ಇನ್ನೊಂದು ರೋಡ್ಗೆ ಹೋಗೋದಕ್ಕೆ ತುಂಬ ಕಷ್ಟಪಡಬೇಕಾಗುತ್ತೆ. ಯಾಕಂದರೆ ಸಿಗಾಕೊಂಡ್ಬಿಡ್ತೀವಿ. ಮತ್ತು ಅಲ್ಲಿರುವಂಥ ಲೋಡ್ಗಳನ್ನ ಲೋಡ್ ಮಾಡ್ತಾ ಇರ್ತಾರೆ ಮತ್ತು ಅನ್ಲೋಡ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಇಮಿಡಿಯೇಟ್ಲಿ ಅವ್ರು ತೆಗೆಯಲ್ಲ, ನಾವೇನು ಮಾಡಿದ್ರೂ ಅವ್ರು ತೆಗೆಯಲ್ಲ. ಮತ್ತು ಅವರು ಗಂಟೆಗಟ್ಟಲೆ ಕಾಯಬೇಕಾದ ಸಂದರ್ಭಗಳೆಲ್ಲ ಬಂದ್ಬಿಡುತ್ತೆ. ಅದಾದ ನಂತರ ಮತ್ತೊಂದೇನಪ್ಪ ಅಂತ ಹೇಳಿದ್ರೆ, ಇಲ್ಲಿ ತುಂಬ ಜನ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಿರ್ತಾರೆ. ಇಲ್ಲಿ ಲೋಡ್ ಮಾಡೋರು, ಅನ್ಲೋಡ್ ಮಾಡೋರೆಲ್ಲರೂ ಸಹ ಬೇರೆ ಬೇರೆ ಊರುಗಳಿಂದ, ಅಂದರೆ ಕರ್ನಾಟಕದ ಮೂಲೆಗಳಿಂದಲೂ ಇಲ್ಲಿ ಬಂದು ಕೆಲಸ ಮಾಡ್ತಿರ್ತಾರೆ. ಆಮೇಲೆ ತಮಿಳ್ನಾಡಿಂದನೂ ಸಹ ಒಂದಷ್ಟು ಜನ ಬಂದಿರ್ತಾರೆ, ಮತ್ತು ಆಂಧ್ರದಿಂದನೂ ಸಹ ಒಂದಷ್ಟು ಜನ ಕೆಲಸ ಮಾಡ್ತಾಯಿರ್ತಾರೆ. ಸೊ ಅವರ ಅಂದರೆ ಅವರು ಇಲ್ಲಿ ಕೆಲಸ ಮಾಡಿಕೊಂಡು ಈ ಥರ ಕೂಲಿ ಕೆಲಸ ಮಾಡಿಕೊಂಡೇ ಇಲ್ಲಿ ಬದುಕ್ತಾ ಇರ್ತಾರೆ. ಇಲ್ಲಿ ಕೂಲಿ ಕೆಲಸ ಮಾಡೋರೆಲ್ಲರೂ ಈ ಸುತ್ತಮುತ್ತ ಇರುವಂತಹ ಪ್ರದೇಶದಲ್ಲೇ ವಾಸ ಮಾಡ್ತಿರ್ತಾರೆ. ಅವರಿಗೆಲ್ಲ ಕೂಡ ತುಂಬ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಇಲ್ಲೇ ಬಾಡಿಗೆ ಮನೆ ಮಾಡಿಕೊಂಡು, ಕೆಲವರು ಸ್ವಂತ ಮನೆ ಮಾಡಿಕೊಂಡು ಇಲ್ಲಿ ಕೆಲಸ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಸೊ ಆ ಥರ ಇರುವಂಥ ಜಾಗ. ನಾವು ದಿನನಿತ್ಯ ಬಳಸುವಂತಹ ಆಹಾರದಲ್ಲಿ ಬಳಸುವಂತಹ ಉತ್ಪನ್ನಗಳ ಬಗ್ಗೆ ನಿಮಗೆಲ್ಲ ಸಾಧಾರಣವಾಗಿ ಗೊತ್ತೇ ಇರುತ್ತೆ. ಅದರಲ್ಲಿ ಮುಖ್ಯವಾಗಿ ಕೃಷಿಗೆ ಸಂಬಂಧಪಟ್ಟಂತಹ ಅಂದರೆ ಬೆಳೆಗಳು, ದವಸ ಧಾನ್ಯಗಳು, ಮತ್ತು ಈರುಳ್ಳಿ, ಮತ್ತು ಆಲೂಗೆಡ್ಡೆ, ಬೆಳ್ಳುಳ್ಳಿ, ಶುಂಠಿ, ಈ ಥರ ಪದಾರ್ಥಗಳೆಲ್ಲ ಸಿಗುವಂಥ ಒಂದು ಮಾರುಕಟ್ಟೆ ಇದೆ ನಮ್ಮ ಬೆಂಗಳೂರಲ್ಲಿ. ಅದೆಲ್ಲಿದೆ ಅಂತ ಹೇಳಿದ್ರೆ ಯಶವಂತಪುರದ ಹೃದಯ ಭಾಗದಲ್ಲಿದೆ. ಬೆಂಗಳೂರಿನ ಹೃದಯ ಭಾಗ ಯಶವಂತಪುರದಲ್ಲಿದೆ. ಇದು ಕರ್ನಾಟಕದಲ್ಲಿರುವಂಥ ಒಂದು ಅತ್ಯಂತ ಪ್ರಮುಖವಾದ ಮಾರುಕಟ್ಟೆಗಳಲ್ಲಿ ಇದು ನಂಬರ್ 1 ಅಂತಲೇ ಹೇಳ್ಬೋದು. ಯಾಕಂದರೆ ಈ ಮಾರುಕಟ್ಟೆ ಸುಮಾರು 86 ಎಕರೆ ಪ್ರದೇಶದಲ್ಲಿ ಈ ಮಾರುಕಟ್ಟೆ ವಿಸ್ತರಿಸ್ಕೊಂಡಿದೆ. ಈ ಮಾರುಕಟ್ಟೆಯಲ್ಲಿ ಪ್ರಮುಖವಾಗಿ ನಾವು ನೋಡುವಂತಹ ಜಾಗಗಳು ಅಂತ ಹೇಳಿದ್ರೆ ಈರುಳ್ಳಿ ಮಂಡಿ, ಮತ್ತು ಆಲೂಗೆಡ್ಡೆ ಮಂಡಿ, ಮತ್ತು ಬೆಳ್ಳುಳ್ಳಿ, ಶುಂಠಿ, ಅದಾದಮೇಲೆ ರೈಸಿಗೆ ಸಂಬಂಧಪಟ್ಟಿದ್ದು, ಆಮೇಲೆ ಬೇಳೆ, ಆಮೇಲೆ ತೊಗರಿ, ಈ ಥರ ಮುಂತಾದ ಉತ್ಪನ್ನಗಳನ್ನು ಇಲ್ಲಿ ಜಾಸ್ತಿ ವ್ಯವಹಾರಗಳು ನಡೀತವೆ. ಆ ವಿಚಾರದಲ್ಲಿ ಈ ಮಾರುಕಟ್ಟೆ ತುಂಬ ಫೇಮಸ್ಸು. ಬನ್ನಿ, ಆ ಮಾರುಕಟ್ಟೆಗಳನ್ನ ಪ್ರತಿಯೊಂದು ರೋಡು ಹೇಗಿರುತ್ತೆ, ಮಾರುಕಟ್ಟೆ ವಿಸ್ತೀರ್ಣ ಹೇಗಿದೆ ಮತ್ತು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗ್ಬೋದು. ಈಗ ನಾವು ನೋಡ್ತಾ ಇರುವಂತಹ ಜಾಗ ಇದೆಯಲ್ಲ, ಇದು ಬಂದು ಇತ್ತೀಚೆಗೆ ಅಂದರೆ ಒಂದು 10 ವರ್ಷಗಳ ಹಿಂದೆ ಕಟ್ಟಿರುವಂತಹ ಒಂದು ಮಾರುಕಟ್ಟೆ. ಒಂದಷ್ಟು ಜಾಸ್ತಿ ಜಾಗ ಬೇಕಾಗಿರುತ್ತೆ ಇನ್ನು, ಹಾಗಾಗಿ ಇದನ್ನು ಸ್ವಲ್ಪ ವಿಸ್ತರಣೆನ ಜಾಸ್ತಿ ಮಾಡ್ಕೋಬೇಕು ಅಂತ ಅಂದಾಗ ಇದನ್ನು ಸ್ವಲ್ಪ ಕಟ್ಟಿರುವಂಥ ಜಾಗ. ಈ ಜಾಗದಲ್ಲಿ ಒಂದಷ್ಟು ಸಿನಿಮಾ ಶೂಟಿಂಗ್ಗಳು ಕೂಡ ನಡೆದಿವೆ ಮತ್ತು ನಡೀತವೆ, ಅವಶ್ಯಕತೆ ಇದ್ದಾಗ ನಡೆಯುತ್ತೆ.
ಅದಾದಮೇಲೆ ಈಗ ಹೋಗ್ತಾ ಇರೋ ರಸ್ತೆ ಇದೆಯಲ್ಲ, ಇದು ಕೂಡ ಅಷ್ಟೇ. ಬೇಳೆ ಮತ್ತು ತೊಗರಿ ಆಮೇಲೆ ಅಕ್ಕಿ ಮೂಟೆಗಳು ಜಾಸ್ತಿ ಮಾರಾಟ ಮಾಡುವಂತಹ ಒಂದು ಟ್ರೇಡಿಂಗ್ ಕಂಪನಿಗಳು ಜಾಸ್ತಿ ಇರುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಲ್ಲ, ರಸ್ತೆ ಅಕ್ಕಪಕ್ಕ ಇದೆಯಲ್ಲ, ಅದೆಲ್ಲ ಅಕ್ಕಿ ಮೂಟೆಗಳು ಬಂದು ಅನ್ಲೋಡ್ ಆಗಿರುತ್ತೆ. ಮತ್ತು ಈಗ ಮತ್ತೆ 10 ಗಂಟೆ 11 ಗಂಟೆ ಆದಮೇಲೆ ಆ ಅಕ್ಕಿ ಮೂಟೆಗಳನ್ನು ಒಳಗಡೆ ತೊಗೊಂಡು ಅದನ್ನು ಕ್ಲಿಯರ್ ಮಾಡ್ಕೊತಾರೆ. ಆಮೇಲೆ ಅಲ್ಲಿ ಕಸ್ಟಮರ್ಸ್ಗಳೆಲ್ಲ ಓಡಾಡೋದಕ್ಕೆ ಸ್ವಲ್ಪ ಜಾಗ ಆಗುತ್ತೆ. ಅದಾದಮೇಲೆ ಈಗ ಜಾಸ್ತಿ ಮಳೆ ಬಿದ್ದಿರೋದ್ರಿಂದ ಈ ಥರ ಕೆಸರು ಗದ್ದೆ ಥರ ಆಗಿದೆ. ಮಳೆ ಬಂದರೆ ಇಲ್ಲಿ ಸ್ವಲ್ಪ ಜಾಸ್ತಿ ಆಗೋದು. ಆಮೇಲೆ ನೀವು ನೋಡ್ತಾ ಇದ್ದೀರಲ್ಲ ಅಕ್ಕಪಕ್ಕ ಈಗ ಲಾರಿಗಳು ನಿಂತಿದೆಯಲ್ಲ, ಇವೆಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಲೋಡ್ನ ಅನ್ಲೋಡ್ ಮಾಡ್ತಾಯಿದ್ದಾರೆ. ಮತ್ತು ಕೆಲವೊಂದಷ್ಟು ಸಲ ಏನಾಗ್ಬಿಡುತ್ತೆ ಅಂತಂದರೆ ಜಾಸ್ತಿ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಅಂಗಡಿ ಮುಂದೆನೇ ಅನ್ಲೋಡ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ. ಅಂಗಡಿಲಿ ಕೆಲಸ ಮಾಡುವಂಥ ಕೂಲಿ ಕಾರ್ಮಿಕರು ಅದನ್ನು ಅಂಗಡಿ ಮುಂದೆನೇ ಅನ್ಲೋಡ್ ಮಾಡಿಬಿಟ್ಟು ಅಲ್ಲೇ ಇರ್ತಾರೆ. ಮತ್ತು ಯಾವಾಗ ಅಂಗಡಿ ಓಪನ್ ಆಗುತ್ತೆ ಆವಾಗ ಅವ್ರು ಏನು ಮಾಡ್ತಾರೆ, ಅಂಗಡಿ ಓಪನ್ ಆದ ತಕ್ಷಣ ಒಳಗಡೆ ಗೋಡನ್ಗಳಿರ್ತವೆ, ಅಲ್ಲಿಗೆ ತೊಗೊಂಡೋಗಿ ಈ ಉತ್ಪನ್ನಗಳನ್ನು ಒಳಗಡೆ ಇಟ್ಕೊತಾರೆ. ಸೊ ಆ ಥರ ಮಾಡುವಂಥ ಒಂದು ಇದಿದೆ, ಕೆಲಸಗಳು ಕೂಡ ನಡೀತವೆ ಇಲ್ಲಿ. ಅದಾದ ನಂತರ ಇಲ್ಲಿ ದೊಡ್ಡ ದೊಡ್ಡ ಲಾರಿಗಳು, ಟ್ರಕ್ಗಳೆಲ್ಲ ಬಂದಿರ್ತಾವಲ್ಲ, ಇವೆಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರ್ತವೆ. ತಮಿಳ್ನಾಡಿಂದ ಅಕ್ಕಿ ಬಂದರೆ, ರಾಜಸ್ಥಾನದಿಂದ ಆಲೂಗೆಡ್ಡೆಗಳು ಬರ್ತವೆ. ಅದಾದಮೇಲೆ ಆಂಧ್ರ ಪ್ರದೇಶದಿಂದನೂ ಕೂಡ ಅಕ್ಕಿ ಮೂಟೆಗಳು ಕೂಡ ಬರ್ತವೆ. ಅದಾದಮೇಲೆ ಮಹಾರಾಷ್ಟ್ರದಿಂದ ಈಗ ಇತ್ತೀಚೆಗೆ ಈರುಳ್ಳಿ ಜಾಸ್ತಿನ ನಾವು ಜಾಸ್ತಿ ಬೈ ಮಾಡ್ತೀವಿ ಆ ಊರ ಕಡೆಯಿಂದ. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಮಳೆ ಆಗಿರೋದ್ರಿಂದ ನಮ್ಮ ಕಡೆಗೆ ಜಾಸ್ತಿ ಈಗ ಈರುಳ್ಳಿ ಎಲ್ಲ ಸೀಸನಲ್ಲೂ ಬೆಳೆದಿರಲ್ಲ. ಕೆಲವು ಪ್ರದೇಶಗಳಲ್ಲಿ ಕೆಲವು ಕಡೆ ಬೆಳೀತಾ ಇರ್ತಾರೆ, ಕೆಲವು ಕಡೆ ಬೆಳೀತಾ ಇರಲ್ಲ. ಆ ಥರ ನೋಡೋಕೆ ಹೋದಾಗ ಈರುಳ್ಳಿನ ನಮ್ಮ ಕಡೆ ಕರ್ನಾಟಕದಲ್ಲಿ ಇತ್ತೀಚೆಗೆ ಯಾರೂ ಬೆಳೆಯಲ್ಲ. ಈ ಸೀಸನ್ನಲ್ಲಿ ಬೆಳೆಯೋದು ತುಂಬ ಕಮ್ಮಿ. ಅದು ಹಾಗಾಗಿ ನಮಗೇನು ಮಾಡ್ತದೆ ಅಂದರೆ ಮಹಾರಾಷ್ಟ್ರದಿಂದ ಜಾಸ್ತಿ ಈರುಳ್ಳಿನ ತರಿಸ್ಕೊತೀವಿ. ಹಾಗಾಗಿಯೇ ಈಗ ನಮಗೆ ಪ್ರೈಸಲ್ಲಿ ಸ್ವಲ್ಪ ಜಾಸ್ತಿ ವೇರಿಯೇಷನ್ಸ್ ಆಗ್ತಾಯಿರೋದು ಅದೇ ದೃಷ್ಟಿಯಿಂದ. ಈಗ ನೋಡಿ, ನಮಗೆ ಈರುಳ್ಳಿ ಈಗ 3 kgಗೆ ತೊಗೊಂಡ್ರೆ 100 ರೂಪಾಯಿಗೆ 3 kg ಈರುಳ್ಳಿ ಸಿಗುತ್ತೆ. ರೀಸನ್ ಏನಂತಂದರೆ ಟ್ರಾನ್ಸ್ಪೋರ್ಟು ಅದು ಇದು ಅಂತೆಲ್ಲ ಜಾಸ್ತಿ ವೆಚ್ಚಗಳು ಜಾಸ್ತಿ ಆಗುವ ಸಂದರ್ಭಕ್ಕೆ ಅವ್ರೇನು ಮಾಡ್ತಾರೆ ಅಂತಂದರೆ ಈಗ 3 kg ಈರುಳ್ಳಿಗೆ 100 ರೂಪಾಯಿ ಕೊಡಬೇಕಾಗಿದೆ. ಸೊ ಆ ಥರ ಇದ್ದಾಗ ಈ ಥರ ಸಮಸ್ಯೆಗಳೇ ಆಗುತ್ತೆ. ಆಮೇಲೆ ಈಗ ನಾವು ಹೋಗ್ತಾ ಇರೋ ರೋಡ್ ಇದೆಯಲ್ಲ, ಈ ಬಿಲ್ಡಿಂಗ್ ನೋಡಿ, ಈ ಬಿಲ್ಡಿಂಗ್ ನೋಡ್ತಾ ಇದ್ದೀರಲ್ಲ, ಈ ಬಿಲ್ಡಿಂಗು ಪಾರ್ಕಿಂಗ್ ವ್ಯವಸ್ಥೆಗೆ ಅಂತಲೇ ಮಾಡಿರುವಂತಹ ಬಿಲ್ಡಿಂಗು ಈಗ. ಆದರೆ ಇದು ಈಗಲೂ ಸಹ ಇದು ಉದ್ಘಾಟನೆ ಮಾಡಿಲ್ಲ. ಆದರೆ ಒಳಗಡೆ ಏನು ಯಾರು ಹೋಗಂಗಿಲ್ಲ, ಯಾರು ಉದ್ಘಾಟನೆ ಆಗಿಲ್ಲ ಅಂದಮೇಲೆ ಇನ್ನು ಯಾರು ಹೋಗೋಕ್ಕಾಗುತ್ತೆ. ಸೊ ಹಾಗಾಗಿ ಇದನ್ನು ಉದ್ಘಾಟನೆ ಯಾವಾಗ ಮಾಡ್ತಾರೋ ಏನೋ ಸರ್ಕಾರಕ್ಕೂ ಗೊತ್ತಿಲ್ಲ ಮತ್ತು ನಮಗೂ ಗೊತ್ತಿಲ್ಲ. ಬಟ್ ಕಟ್ಟಿ ತುಂಬ ಹೊತ್ತಾಗಿದೆ. ಉದ್ಘಾಟನೆಗೆಲ್ಲ ಯೂಸ್ ಮಾಡೋದಕ್ಕೆ ತುಂಬ ಆಲ್ರೆಡಿ ಅನುಕೂಲವಾಗಿದೆ. ಬಟ್ ಆದರೆ ಉದ್ಘಾಟನೆ ಆಗೋ ತನಕ ವೆಯ್ಟ್ ಮಾಡಬೇಕು. ಈಗ ನಿಂತಿದೆಯಲ್ಲ ಲಾರಿ, ಈ ಲಾರಿ ನೋಡಿ ಬಂದರು. ಈ ಲಾರಿಲಿರುವಂಥದ್ದು ತೆಂಗಿನಕಾಯಿಗಳು ನೋಡಿ, ತೆಂಗಿನಕಾಯಿ ಮಂಡಿ. ಈ ಟ್ರ್ಯಾಕ್ ಇದೆಯಲ್ಲ, ಈ ರೋಡಲ್ಲಿ ತೆಂಗಿನಕಾಯಿಗಳು ಜಾಸ್ತಿ ವ್ಯಾಪಾರಗಳ ವಹಿವಾಟು ನಡೀತಾ ಇರುತ್ತೆ. ಅದಾದಮೇಲೆ ಇನ್ನು ಮುಂದೆ ಹೋದರೆ ಈರುಳ್ಳಿ ಮತ್ತು ಆಲೂಗೆಡ್ಡೆ ಮಂಡಿ ಜಾಸ್ತಿ ಸಿಗುತ್ತೆ. ಈ ಥರ ಪ್ರತಿ ಒಂದು ರೋಡ್ ಬಿಟ್ಟು ಮತ್ತೊಂದು ರೋಡ್ಗೆ ಹೋದರೆ ಆ ಥರ ಒಂದೊಂದು ರೋಡಲ್ಲೂ ಕೂಡ ಒಂದೊಂದು ಉತ್ಪನ್ನಗಳಿಗೆ ಸಂಬಂಧಪಟ್ಟಂಥ ದೃಶ್ಯಗಳನ್ನ ನಾವು ನೋಡ್ಬೋದು.